ಮಾಡ್ಕೊಂಡು ಆ ಭತ್ತನೇ ನಂಬ್ಕೊಂಡು ಅದನ್ನು ಬ್ಯಾಂಕ್ ಸಾಲಕ್ಕೆ ತೀರಿಸ್ತೀವಿ ಅಂತ ಹೇಳಿದ್ವಿ. ಈಗ ಬೆಳೆನೇ ಕಳ್ಕೊಂಡಿದೀವಿ. ನಾವು ಸಾಲ ತೀರಿಸೋದು ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಸತತವಾಗಿ ಕಾಡಾನೆಗಳ ಹಾವಳಿಯಿಂದ ರೈತರುಗಳು ಅನುಭವಿಸ್ತಿರುವಂಥ ಸತತವಾಗಿ ವರ್ಷಗಟ್ಟಲೆ ಆಗಿದೆ. ಈಗ ಈ ಅನುಭವ ಸಮಸ್ಯೆ ತುಂಬ ಸಮಸ್ಯೆ ಇದೆ. ಇಲ್ಲಿ ದುಡ್ಡಿಲ್ಲ, ಯಾವ್ದಕ್ಕೆ ಕೇಳಿದ್ರೆ ನಮಗೆ ಸಂಬಳ ಬರ್ತಿಲ್ಲ ಅಂತ ಹೇಳ್ತಾರೆ ಫಾರೆಸ್ಟ್ನವರು. ಪರಿಹಾರ ಬರ್ತಾ ಇಲ್ಲ. ಇದಕ್ಕೆ ಯಾವ ಥರ ನಾವು ಹೊಂದ್ಕೊಂಡು ಬದುಕಬೇಕು ಈ ಮಲೆನಾಡು ಭಾಗದಲ್ಲಿ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಕೊಯ್ಲಿಗೆ ಬಂದ ಭತ್ತದ ಗದ್ದೆಯನ್ನ ಕಾಡಾನೆ ಗುಂಪೊಂದು ಸಂಪೂರ್ಣ ನಾಶ ಮಾಡಿದ ಘಟನೆ ಸಕಲೇಶಪುರ ತಾಲೂಕಿನ ಮರ್ಜನಹಳ್ಳಿಯಲ್ಲಿ ನಡೆದಿದೆ. ಮರ್ಜನಹಳ್ಳಿ ಗ್ರಾಮದಲ್ಲಿ ರೈತ ಶಂಭುಗೌಡ 2 ಎಕರೆ ಜಮೀನಿನಲ್ಲಿ ಕಳೆದ 6 ತಿಂಗಳ ಹಿಂದೆ ಶ್ರಮಪಟ್ಟು ಬೆಳೆದ ಭತ್ತದ ಗದ್ದೆಗೆ ಕಾಡಾನೆಗಳ ಗುಂಪು ಪ್ರವೇಶಿಸಿ ತುಳಿದು ಹಾಕಿದ್ದು ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ. ಬೆಳೆಯನ್ನ ನಂಬಿ ರೈತ ಶಂಭುಗೌಡ ಕೈ ಸಾಲ ಮಾಡಿದ್ದು ಬೆಳೆ ನಾಶವಾದ ಪರಿಣಾಮ ಆತಂಕ ಪಡೋ ಪರಿಸ್ಥಿತಿ ಎದುರಾಗಿದೆ. ಒಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂಕೆ ದರ್ಶನ್ ಹಾಗೂ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ವೀರೇಶ್ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಅರಣ್ಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಹಾಗೂ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯ ಅರಣ್ಯ ಪಾಲಕರು ಹಾಗೂ ಸಹಾಯಕ ಅಧಿಕಾರಿಗಳನ್ನು ನೇಮಿಸಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಚಿರತೆ ಅವಳಿ, ಆಮೇಲೆ ಕರಡಿ ಅಂತ ಹೇಳ್ತಿದ್ದು ಕಾಟಿ ಅನ್ನೋದು ಹೆಚ್ಚಾಗಿ ಹೋಗಿದೆ. ಇವತ್ತು ನಾವು ಬ್ಯಾಂಕ್ನವ್ರು ನೋಟಿಸ್ ಕೊಡ್ತಾ ಇದ್ದಾರೆ. ಏನಂತ, ನೀವು ಬ್ಯಾಂಕ್ ಇದು ತಕ್ಷಣ ಇದು ದುಡ್ಡು ಕಟ್ಟಿ ರಿನ್ಯೂವಲ್ ಮಾಡಿ ದುಡ್ಡು ಕಟ್ಟಿ ಅಂತ. ಅವ್ರು ಕಟ್ಟಲಿಲ್ಲ ಅಂತ ಪಕ್ಷದಲ್ಲಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಲ್ಲಿ ಬೆಳೆ ನಷ್ಟ ಮಾಡ್ಕೊಂಡು ಆ ಭತ್ತನೇ ನಂಬ್ಕೊಂಡು ಅದನ್ನು ಬ್ಯಾಂಕ್ ಸಾಲಕ್ಕೆ ತೀರಿಸ್ತೀವಿ ಅಂತ ಹೇಳಿದ್ವಿ. ಈಗ ಬೆಳೆನೇ ಕಳ್ಕೊಂಡಿದೀವಿ. ನಾವು ಸಾಲ ತೀರಿಸೋದು ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಈಗ ರೋಬಿಸ್ಟಾ ಅರೇಬಿಕಾ ಕುಯ್ಬೇಕಾಗಿತ್ತು. ಮಳೆಯಲ್ಲೆಲ್ಲ ಕೊಚ್ಚು ಸ್ವಲ್ಪ ಎಲ್ಲ ಹಾಳಾಗೋಗಿತ್ತು. ಇತ್ತೀಚೆಗೆ ದಿನಗಳಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು. ಅದನ್ನಾರು ಕುಯ್ದು ನಾವು ಬೆಳೆ ಸಾಲನ್ನು ತೀರ್ಸೋಣ ಅಂತ ಹೋದ್ರೆ ಇವತ್ತು ಆನೆಗಳಲ್ಲಿ ಹೋಗಿ ಬಿಡ್ತಾ ಇಲ್ಲ. ಇವತ್ತು ನಮ್ಮ ಪರಿಸ್ಥಿತಿ, ಮಲೆನಾಡು ಭಾಗದ ಪರಿಸ್ಥಿತಿ ಯಾರಿಗೂ ಅರಿವಾಗ್ತಿಲ್ಲ. ಇದಕ್ಕೆ ನೇರ ಹೊಣೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇಂದ ಏನೋ ಅಲ್ಲ, ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್. ನೀವು ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿ ಅವರೇ, ಹೋಮ್ ಮಿನಿಸ್ಟರ್ ಆದಂತ ಅಮಿತ್ ಶಾ ಅವರೇ, ನೀವು ತಕ್ಷಣನೇ ಆದೇಶ ಮಾಡಬೇಕು. ಕರ್ನಾಟಕ ರಾಜ್ಯಕ್ಕೆ ಏನಂತ ಆದೇಶ ಮಾಡಬೇಕು, ಒಂದು ಆನೆಗಳನ್ನ ಹಿಡಿದು ಅದಕ್ಕೆ ಒಂದು ಕಾಡಿದಾರ್ ಮಾಡಬೇಕು ಅಂತ. ಇಲ್ಲ ಅಂದ್ರೆ ನಾವು ಬದುಕೋದೇ ಕಷ್ಟ ಆಗುತ್ತೆ. ಇವತ್ತು ನಾವು ಆನೆಗಳು ಒಟ್ಟಿಗೆ ಜಗಳ ಅಂತ ಪರಿಸ್ಥಿತಿ ಬಂದಿದೆ. ದಯಮಾಡಿ ರೈತರನ್ನ ಗೋಲ್ಡ್ ಕೇಳಿ, ಬ್ಯಾಂಕ್ನವ್ರಿಗೆ ಮೊದಲು ಹೇಳಿ. ರಾಜ್ಯದ ಆಡಳಿತ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯಾರೇ ಇರ್ಬೋದು, ನಮಗೆ ಸಾಲ ಕೊಟ್ಟಿದ್ರಿ, ನಮಗೆ ಸಾಲ ಕಟ್ಟಕ್ಕಾಗಲ್ಲ, ಇಲ್ಲಾಂದ್ರೆ ನಾವು ಪ್ರಾಣ ಮಾಡ್ಕೋಬೇಕಾಗುತ್ತೆ. ಇಂಥ ಪರಿಸ್ಥಿತಿಲಿ ಆನೆ ಸಮಸ್ಯೆ ಇದೆ, ಆಮೇಲೆ ಅದ್ರ ಜೊತೆ ಕಾಟಿ ಸಮಸ್ಯೆ ಇದೆ. ಈ ರೈತರು ಬೆಳೆ ಎಲ್ಲ ಕಳ್ಕೊಂಡಿದೀವಿ ಇವತ್ತು. ಅದರಿಂದ ನಾವು ಯಾವುದೇ ಕಾರಣಕ್ಕೆ ನಾವು ಈ ವರ್ಷದಲ್ಲಿ ವಿಪರೀತ ಮಳೆಯಿಂದ ನಾವು ಫಸಲು ಕಳ್ಕೊಂಡಿದ್ವಿ, ಮೆಣಸು ಕಳ್ಕೊಂಡಿದ್ವಿ, ರೋಬಿಸ್ಟಾ ಅಂತ ಕಳ್ಕೊಂಡಿದ್ವಿ, ಇವತ್ತು ಭತ್ತನೂ ಕಳ್ಕೊಂಡಿದ್ವಿ. ರೈತರ ಮಕ್ಕಳಿಗೆ ನೀವು ನೆರವಾಗಬೇಕು. ಒಂದೇ ₹1 ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇದು ಯಾವುದು ಬೆಳೆ ಪರಿಹಾರ ಹಾಕಿಲ್ಲ. ಅದನ್ನ ಏನು ಕಣ್ಮುಚ್ಕೊ ಕೂತಿದ್ದೀರಿ? ದಯಮಾಡಿ ಇಷ್ಟೊಂದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈ ವೇಳೆ ಹೊಳಲಹಳ್ಳಿ ಬೆಳೆಗಾರರ ಸಂಘದ ನಿರ್ದೇಶಕ ಹೇಮಂತ್, ನಿಕಟಪೂರ್ವ ಅಧ್ಯಕ್ಷ ಬಾಲು, ಜಗನ್ನಾಥ್, ವಿಶ್ವನಾಥ್, ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾಕರ್, ಒಳಲಹಳ್ಳಿ ಪಿಎಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ರೈತಪರ ಹೋರಾಟಗಾರ ಎಚ್ಬಿ ಹೂವಣ್ಣಗೌಡ ಇತರರು ಹಾಜರಿದ್ದರು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ.
ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, Future of Museum. ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265, 7899173517.